ಇದು 2007ರ 2020 ಮ್ಯಾಚ್ ಅಲ್ಲ, 50 ಓವರ್ನ ಫುಲ್ ಮ್ಯಾಚ್. ಆದ್ರೆ ಈ ಫುಲ್ ಮ್ಯಾಚ್ಗೆ ಇಬ್ಬರು ಕ್ಯಾಪ್ಟನ್. ಕಳೆದ 1 ವರ್ಷದಿಂದ ಚರ್ಚೆಯಾಗ್ತಾ ಇರುವಂತಹ 2.5 ವರ್ಷದ ಪವರ್ ಶೇರಿಂಗ್ ಆಟ ಅಂತ್ಯಕ್ಕೆ ಬಂದ ಕಾಣಿಸ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಖಚಿತ ಅನ್ನೋ ಚರ್ಚೆ ಶುರುವಾಗಿದೆ. ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಟೈಮ್ನಲ್ಲಿ ತಮ್ಮನ್ನೇ ಅಸ್ತ್ರ ಮಾಡಿಕೊಂಡು ಒಕ್ಕಲಿಗ ಕೋಟಿಯ ವೋಟ್ ಪಡೆದಂತೆ ಈಗ ಮತ್ತೆ ಸ್ವತಃ ಡಿಕೆಶಿ ಒಗಟಿನ ರೂಪದಲ್ಲಿ ಆಶೀರ್ವಾದವನ್ನ ಕೇಳಿದ್ದಾರೆ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾವು ಚಿಂತೆ ಮಾಡೋದು ಬೇಡ. ನಾನು ಇರ್ಬೇಕ ಬೇಡ. ನೀವೆಲ್ಲ 60,000 ಲೀಡ್ ಕೊಟ್ರೆ ಸಂತೋಷ ಆಗ್ತದೆ. ನೀವೆಲ್ಲ 60,000 ಲೀಡ್ ಕೊಟ್ರೆ ಯಾರೂ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕಾ ಬೇಡವಾ? ಹೀಗೆ 15 ದಿನಗಳ ಹಿಂದೆ ಸಿದ್ದರಾಮಯ್ಯ ಮೈಕ್ ಮುಂದೆ ಜನರಿಗೆ ಪ್ರಶ್ನೆ ಮಾಡಿದ್ರು. ತಮ್ಮ ಕುರ್ಚಿಗಿರುವ ಗಂಡಾಂತರವನ್ನೇ ಭಾವನಾತ್ಮಕವಾಗಿ ಬಳಕೆ ಮಾಡಿದ್ರು. ಅತ್ತ ವರುಣಾದಿಂದ 50 ಕಿಲೋಮೀಟರ್ ದೂರದಲ್ಲಿ ಡಿಸಿಎಂ ಡಿಕೆಶಿ ಒಕ್ಕಲಿಗ ನಾಯಕತ್ವಕ್ಕೆ ಅವಕಾಶದ ಬಗ್ಗೆ ದನಿ ಎತ್ತಿದ್ರು. ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು ತಾವು ಚಿಂತೆ ಮಾಡೋದು ಬೇಡ. ಕೇವಲ 50 ಕಿಲೋಮೀಟರ್ ಅಂತರದಲ್ಲಿ ಸಿಕ್ಕ 2 ಹೇಳಿಕೆಗಳು ಚುನಾವಣೆಯ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನ ದಾಟಿಸ್ತಿವೆ. ಈಗ ಎಲೆಕ್ಷನ್ಗೆ ಕೇವಲ 10 ದಿನ ಬಾಕಿ ಇರೋ ಹೊತ್ತಿಗೆ ಡಿಕೆಶಿ ಸಿಂಹಾಸನ ದಾಳ ಉರುಳಿಸಿ ಅಚ್ಚರಿಗೆ ಕೆಡವಿದ್ದಾರೆ. ನಿನ್ನೆಯಷ್ಟೇ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಡೆಲ್ಲಿ ಮಾತುಕತೆಯ ರಹಸ್ಯ ಹೇಳಿದ್ದಾರೆ. ದಿಲ್ಲಿಯಲ್ಲಿ ಏನಾಗಬೇಕೋ ಎಲ್ಲ ತೀರ್ಮಾನ ಆಗಿದೆ. ಸ್ವಲ್ಪ ದಿನ ಕಾಯಿರಿ, ನೀವು ನನ್ನ ಬೆಂಬಲಕ್ಕೆ ನಿಲ್ಬೇಕು. ದಿಲ್ಲಿಯಲ್ಲಿ ಏನಾಗಬೇಕೋ ಎಲ್ಲ ತೀರ್ಮಾನ ಆಗೋಗಿದೆ. ಸ್ವಲ್ಪ ದಿನ ಕಾಯಿರಿ, ನೀವು ಎಲ್ಲರೂ ನನ್ನ ಬೆಂಬಲಕ್ಕೆ ನಿಲ್ಬೇಕು. ಈಗ ಅದರ ಬಗ್ಗೆ ಚರ್ಚೆಗಳು ಬೇಡ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಒಗಟಿನ ಉತ್ತರ ನೀಡಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಚುನಾವಣೆ ಬಳಿಕ ಸಿಎಂ ಬದಲಾವಣೆ ಸುಳಿವನ್ನ ಡಿಕೆಶಿ ನೀಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಎಬ್ಬಿಸಿದೆ. ದಿನ ಅಷ್ಟೇ. ಈಗ ಮುಂಚಿದ್ದವರಿಗೆ ಚಲುವಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದು ನ್ಯಾಯ ಆಡ್ತಾ ಇದ್ರು. ನ್ಯಾಯ ಆಡ್ತಾ ಇದ್ರು. ನಾನು ನೀವ್ ಮಾಡೋದು ಬೇಡ ನ್ಯಾಯ, ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ. ಡೆಲ್ಲಿಲಿ ಏನಾಗ್ಬೇಕು ತೀರ್ಮಾನ ಆಗಿದೆ, ಚರ್ಚೆ ಬೇಡ. ಇದು 5 ವರ್ಷ ಅಲ್ಲ 10 ವರ್ಷದ ಸರ್ಕಾರ. ಏನಿದು ಡಿಕೆ ಶಿವಕುಮಾರ್ ಹೊಸ ಭವಿಷ್ಯ? ಮೈಸೂರಿನಲ್ಲಿ ಆಯೋಜಿಸಿದ್ದ ಒಕ್ಕಲಿಗರ ಸಭೆಯಲ್ಲಿ ಮಾತನಾಡಿದ ಡಿಕೆಶಿ, ಇದು 5 ವರ್ಷದ ಸರ್ಕಾರ ಅಲ್ಲ 10 ವರ್ಷದ ಸರ್ಕಾರ ಅಂತ ಭವಿಷ್ಯ ಹೇಳಿದ್ದಾರೆ. ಹೇಳೋದೆಲ್ಲ ಹೇಳಿ ಈಗ ಯಾವ ಚರ್ಚೆಗಳು ಬೇಡ ಅಂತ ಹೇಳಿಕೆ ನೀಡಿದ್ದಾರೆ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ, ಸುಮ್ಮನೆ ಅಧ್ಯಕ್ಷನಾದ. ಒಟ್ಟಾರೆ ಪರೋಕ್ಷವಾಗಿ ಲೋಕಸಭೆ ಚುನಾವಣೆ ಬಳಿಕ ಸಿಎಂ ಬದಲಾವಣೆಯ ಸುಳಿವನ್ನ ಡಿಕೆಶಿ ನೀಡಿದ್ದಾರೆ. ನಿನ್ನೆ ಸಿಎಂ ಸಹ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದು ಸ್ಥಾನ ಪಲ್ಲಟದ ಸಾಧ್ಯತೆ ಬಿಚ್ಚಿಡ್ತಾ ಇದೆ. ಇದರ ನಡುವೆ ಡಿಕೆಶಿ ಹೇಳಿಕೆ ಮತ್ತಷ್ಟು ಕುತೂಹಲ ಕೆರಳಿಸುತ್ತಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.